ಹತ್ತೂರು ಜಾತ್ರೆಗಿಂತ ನಮ್ಮ ಸುತ್ತೂರು ಜಾತ್ರೆ ಚಂದ ಅಂತ ಹೇಳ್ತಾರೆ. ಹತ್ತೂರು ಜಾತ್ರೆಗಳಲ್ಲಿ ಅಕ್ಕಪಕ್ಕದಲ್ಲಿ ನಡೀತಾ ಇರ್ತದೆ. ಸಣ್ಣ ಸಣ್ಣ ಊರಲ್ಲಿ ಸಣ್ಣ ಸಣ್ಣ ಜಾತ್ರೆ ನಡೀತಾ ಇರ್ತದೆ. ಸುತ್ತೂರಿಗೆ ಹತ್ತೂರವರು ಬಂದಿರ್ತಾರೆ. ಆ ಹತ್ತೂರಿಗೆ ಒಂದೊಂದು ಊರಿಗೆ ಆ ಊರವರು ಆ ಅಕ್ಕಪಕ್ಕದ ಊರು ಸೇರಿರ್ತಾರೆ. ಈ ಸುತ್ತೂರಿಗೆ ಇಡೀ ಕರ್ನಾಟಕದಾದ್ಯಂತ ಅಲ್ಲ, ಭಾರತದಾದ್ಯಂತ ಜನ ಬಂದು ಸುತ್ತೂರು ಜಾತ್ರೆ ನೋಡ್ತಾರೆ. ಸುತ್ತೂರಲ್ಲಿ ಏನಾಗ್ತದೆ, ದನ ಕಟ್ಟಿದ್ದಾರೆ ನೋಡ್ತಾ ಇದ್ದೀರಿ, ವಸ್ತು ಪ್ರದರ್ಶನ ನೋಡ್ತಾ ಇದ್ದೀರಿ, ದೇಶೀಯ ಕ್ರೀಡೆಗಳು ನೋಡ್ತಾ ಇದ್ದೀರಿ, ಒಂದು ಕಡೆ ರಥೋತ್ಸವ, ಒಂದು ಕಡೆ ಮಹಾರ್ತದೆ ಸುಗ್ಗಿ, ಎಲ್ಲ ದನ ಕರಗಳು ವಿಶ್ರಾಂತಿ ಮಾಡೋ ಸಮಯ. ಜೊತೆಗೆ ಈಗ ರೈತ ಭತ್ತನ ಕಟಾವು ಮಾಡಿದ್ದಾರೆ, ರಾಗಿ ಭತ್ತ ಎಲ್ಲ ಬಂದಿದೆ, ದವಸ ಧಾನ್ಯವನ್ನು ತಂದು ಮನೆಗೆ ಹಾಕವ್ರೆ. ಮತ್ತು ಎಲ್ಲ ಹೆಣ್ಮಕ್ಳನ್ನ ರಜಾ, ಈಗ ರಜೆ, ಶಾಲಾ ಕಾಲೇಜಿಗೆ ರಜೆ ರಜೆಯಿಂದ ಅವ್ರ ಹೆಣ್ಮಕ್ಳುಗಳನ್ನ, ನೆಂಟರನ್ನ, ಬಂಧು ಬಾಂಧವರನ್ನ ಕರೆಸಿ ಮನೇಲಿ ಔತಣ ಮಾಡುವಂಥ ಸಮಯ. ಅದಕ್ಕಾಗಿ ಇದನ್ನು ಸುತ್ತೂರು ಜಾತ್ರೆ ಹತ್ತೂರು ಜಾತ್ರೆಗಿಂತ ದೊಡ್ಡ ಜಾತ್ರೆ ಇದು. ಹಾಗಾಗಿ ಸುತ್ತೂರು ಜಾತ್ರೆನ ಹತ್ತೂರು ಜಾತ್ರೆಗಿಂತ ನೋಡೋಕ್ಕಿಂತ ಸುತ್ತೂರು ಜಾತ್ರೆ ನೋಡುವಂಥ. ಯಾವ ಜಾತ್ರೆ ನೋಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಸುತ್ತೂರು ಜಾತ್ರೆ ನೋಡಬೇಕು ಒಂದು ವರ್ಷಕ್ಕೊಂದ್ಸರಿ. ಎಲ್ಲರೂ ಬನ್ನಿ, ಸುತ್ತೂರು ಜಾತ್ರೆ ನೋಡಿ. ಇನ್ನು 2 ಡೇಸ್ ಇಲ್ಲ, ಒಂದು ವಾರ ಗಂಟು ಜಾತ್ರೆ ಕಂಟಿನ್ಯೂ ಆಗ್ತಾ ಇರ್ತದೆ, ಯಾವುದೂ ಎತ್ತೋದಿಲ್ಲ. ಬನ್ನಿ ನೋಡಿ, ಸುತ್ತೂರು ಜಾತ್ರೆ ನೋಡಿ. ಜಾತ್ರೆ ಅಂದರೆ ಏನು, ಸಂತೆ ಅಂದರೆ ಏನು, ಈ ನಮ್ಮ ಸಂಸ್ಕಾರಗಳಂದ್ರೇನು, ಸಂಘಟನೆಗಳಂದ್ರೇನು, ನಮ್ಮ ದೇಶ ಉಳಿಬೇಕಾದ್ರೆ ಇಂಥ ಒಂದು ಅನೇಕ ಕ್ರೀಡೆಗಳಿಂದ ಮತ್ತು ಈ ಜಾತ್ರೆಗಳಿಂದ, ಅಂಥ ಜಾತ್ರೆಗಳನ್ನು ನೋಡಬೇಕಾದ್ರೆ ಇಂಥ ಸುತ್ತೂರು ಜಾತ್ರೆಗೆ ಬರಬೇಕು. ಆವಾಗ ಮಾತ್ರ ನಿಮಗೆ, ನಿಮ್ಮ ಮಕ್ಕಳಿಗೆ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಲಿಕ್ಕೆ ಉತ್ತಮವಾದ ವೇದಿಕೆಯನ್ನು ಸುತ್ತೂರು ಜಾತ್ರೆಯಲ್ಲಿ ಕಲ್ಪಿಸ್ಕೊಟ್ಟಿದ್ದಾರೆ ಮಹಾಸ್ವಾಮಿಗಳಿಗೆ ಮತ್ತು ಈ ಊರನ್ನ ಮತ್ತು ಇಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ ಎಲ್ರಿಗೂ ಈ ಸಂದರ್ಭದಲ್ಲಿ ನಾವು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀವಿ.